ನಾವೆಲ್ಲ 2 ದಿನದ ಹಿಂದಷ್ಟೇ ತುಳಸಿ ಪೂಜೆಯನ್ನು ಆಚರಿಸಿದ್ವಿ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ತುಳಸಿ ಮಾತೆಗೆ ಭಕ್ತಿಯಿಂದ ನಾವೆಲ್ಲ ಪೂಜಿಸಿದ್ವಿ. ನಾನೀಗ ಈ ದೀಪಾವಳಿ ತುಳಸಿ ಅಲ್ಲ, ಅಮೇರಿಕದ ತುಳಸಿ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತೀನಿ. ಈ ಹೆಸರು ಕೇಳಿದರೆ ಸಾಕು, ಇರಾಕ್ನ ಮುಸ್ಲಿಂ ಉಗ್ರರು ಕೂಡ ಇಲ್ಲಿ ಬೆಚ್ಚಿ ಬೀಳ್ತಾರೆ. ಅರೆ, ತುಳಸಿಗೂ ದೀಪಾವಳಿಗೂ ಅಮೆರಿಕಕ್ಕೂ ಉಗ್ರರಿಗೂ ಏನು ಸಂಬಂಧ ಅಂತ ಅನ್ಕೋಬೇಡಿ. ನಾನೀಗ ನಿಮಗೆ ಹೇಳ್ತಾ ಇರೋದು ಅಮೆರಿಕ ಗುಪ್ತಚರ ವಿಭಾಗಕ್ಕೆ ಬಾಸ್ ಆಗಿರುವಂತಹ ತುಳಸಿ ಗಬ್ಬಾರ್ಡ್ ಅವ್ರ ಬಗ್ಗೆ. ನೋಡೋಕ್ಕೆ ಸ್ಮೈಲಿ ಫೇಸ್ನಲ್ಲಿರುವಂತಹ ಈ ತುಳಸಿ ಗಬ್ಬಾರ್ಡ್ ಸಾಮಾನ್ಯರೇನೂ ಅಲ್ಲ. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ವಿಭಾಗಕ್ಕೆ ಇದೇ ಮೊದಲ ಬಾರಿ ಹಿಂದೂ ಒಬ್ಬರ ನೇಮಕ ಆಗಿದೆ. ಅವರೇ ತುಳಸಿ ಗಬ್ಬಾರ್ಡ್. ಇವರು ಮಾಡಿರುವಂತಹ ಆಪರೇಷನ್ಸ್ ಅಂತಿಂಥವೇನಲ್ಲ. ಅವೇನು ಅನ್ನೋದೆಲ್ಲವನ್ನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 2025ರ ಜನವರಿ 20ಕ್ಕೆ ಅವರ ಪದಗ್ರಹಣ ಸಮಾರಂಭ ಇದೆ. ಅದಕ್ಕೂ ಮುನ್ನವೇ ಅವರು ತಮ್ಮ ಹೊಸ ಸರ್ಕಾರದ ಇಲಾಖೆಗಳಿಗೆ ಈಗಾಗಲೇ ತಮಗೆ ಬೇಕಾದವರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಭಾರತೀಯ ಮೂಲದವರಿಗೆ, ಹಿಂದೂಗಳಿಗೆ ಹೆಚ್ಚಿನ ಸ್ಥಾನ ಕೊಡ್ತಾ ಇದ್ದಾರೆ. ಈಗ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ವಿಭಾಗಕ್ಕೆ ತುಳಸಿ ಗಬ್ಬಾರ್ಡ್ ಅವರನ್ನು ನಿರ್ದೇಶಕಿಯನ್ನಾಗಿ ನೇಮಿಸಿದ್ದಾರೆ. ತುಳಸಿ ಅವರ ಈಗಿನ ಅಧಿಕಾರ ತಿಳಿಯೋಕ್ಕೂ ಮೊದಲು ನಾವು ಅವರ ಹಿನ್ನೆಲೆ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ತುಳಸಿ ಹೆಸರು ಕೇಳಿದರೆ ಇದು ಪಕ್ಕಾ ಹಿಂದೂ ಅನ್ನೋ ಹೆಸರು ಗೊತ್ತಾಗುತ್ತೆ. ಇಲ್ಲಿ ತುಳಸಿ ಗಬ್ಬಾರ್ಡ್ ಅವರು ಕೂಡ ಹಿಂದೂ. ತುಳಸಿ ಅನ್ನೋ ಹೆಸರು ಕೇಳಿ ಇವರು ಭಾರತದವರು ಇರ್ಬೋದು ಅಂತ ಅನ್ಕೋಬೇಡಿ. ಯಾಕೆಂದರೆ ಇವರು ಭಾರತದವರಲ್ಲ, ಭಾರತ ಮೂಲದವರು ಕೂಡ ಅಲ್ಲ. ಭಾರತಕ್ಕೂ ತುಳಸಿ ಗಬ್ಬಾರ್ಡ್ಗೆ ಯಾವುದೇ ಸಂಬಂಧವೇ ಇಲ್ಲ. ಆದರೂ ಇವರು ಹಿಂದೂ, ಅಮೆರಿಕದ ಹಿಂದೂ ಅಂತ ಹೇಳ್ಬೋದು. ತುಳಸಿಯವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೂಡ ಅಮೆರಿಕದಲ್ಲೇ. ತುಳಸಿ ಗಬ್ಬಾರ್ಡ್ ಅವರ ತಂದೆ ಮೈಕ್ ಗಬ್ಬಾರ್ಡ್, ತಾಯಿ ಕರೋಲ್ ಪೋರ್ಟರ್ ಗಬ್ಬಾರ್ಡ್. ಅರೇದೇನಪ್ಪ, ಅಪ್ಪ ಅಮ್ಮನ ಹೆಸರು ನೋಡಿದ್ರೆ ಕ್ರಿಶ್ಚಿಯನ್ ಹೆಸರು ಇದ್ದಂಗಿದೆ ಅಂತ ಅನ್ಕೊಬೋದು. ಹೌದು, ತುಳಸಿ ಅವರ ಹೆಸರು ಮಾತ್ರ ಹಿಂದೂ ಅಂತ ಅನ್ಕೋಬೋದು ಇಲ್ಲಿ. ಆದರೆ ಇಲ್ಲಿ ತುಳಸಿ ಗಬ್ಬಾರ್ಡ್ ಅವರ ತಾಯಿ ಕರೋಲ್ ಪೋರ್ಟರ್ ಗಬ್ಬಾರ್ಡ್ ಕೂಡ ಈ ಹಿಂದೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದವರು. ತಂದೆ ಮೈಕ್ ಗಬ್ಬಾರ್ಡ್ ಕೂಡ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದರು. ಪೋಷಕರು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದರಿಂದ ಅವರ 5 ಜನ ಮಕ್ಕಳಿಗೂ ಕೂಡ ಹಿಂದೂ ಹೆಸರನ್ನೇ ಇಟ್ಟಿದ್ದಾರೆ. ಇದರಲ್ಲಿ 4ನೇ ಮಗಳೇ ಈ ತುಳಸಿ ಗಬ್ಬಾರ್ಡ್. ಹಿಂದೂ ಧರ್ಮಕ್ಕೆ ಮತಾಂತರ ಆದ ಪೋಷಕರಿಂದಾಗಿ ತುಳಸಿ ಗಬ್ಬಾರ್ಡ್ ಕೂಡ ಹಿಂದೂನೇ ಆಗಿದ್ದಾರೆ. ವಿಶೇಷ ಏನಂದರೆ ತುಳಸಿ ಅವರ ತಂದೆ ಮೈಕ್ ಗಬ್ಬಾರ್ಡ್ ಕೂಡ ರಾಜಕಾರಣಿ. ಹವಾಯಿನಿಂದ ಸೆನೆಟ್ಗೆ ಆಯ್ಕೆಯಾದ ಸಂಸದ ಕೂಡ ಅವರಾಗಿದ್ದಾರೆ. ಮೈಕ್ ಮಗಳು ಕೂಡ ಇದೇ ಹವಾಯಿನಿಂದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸದಸ್ಯೆ ಆಗಿದ್ದಾರೆ. ತುಳಸಿ ಅವರು ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಮೊದಲ ಹಿಂದೂ ಸಂಸದೆ ಅಂತ ಕರೆಸಿಕೊಳ್ತಾರೆ. 4 ಬಾರಿ ಇವರು ಸಂಸದೆ ಆಗಿದ್ದರು. ಇವರು ಭಗವದ್ಗೀತೆಯನ್ನು ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದು ಕೂಡ ಇಲ್ಲಿ ವಿಶೇಷ ಇದೆ. 2015ರಲ್ಲಿ ತುಳಸಿ ಅವರು ಅಬ್ರಹಾಂ ವಿಲಿಯಮ್ಸ್ ಅನ್ನೋರನ್ನು ಮದುವೆ ಆದರು. ಅದು ಕೂಡ ಹಿಂದೂ ಸಂಪ್ರದಾಯದಂತೆಯೇ ಈ ಮದುವೆ ನಡೀತು. ಇವರ ಪತಿ ಅಬ್ರಹಾಂ ಕೂಡ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಹಿಂದೂ ಧರ್ಮವನ್ನು ಅವರು ಪಾಲಿಸ್ತಾ ಇದ್ದಾರೆ. ತುಳಸಿ ಅವರು ಯೋಗಾಭ್ಯಾಸ ಮಾಡಿದರು, ಭಗವದ್ಗೀತೆಯಿಂದ ಆಧ್ಯಾತ್ಮಿಕ ವಿಷಯಗಳನ್ನು ಕಲ್ತಿದ್ದಾರೆ. ಹಾಗೆ ವೈಷ್ಣವ ಹಿಂದೂ ಸಂಘಟನೆಯಾದಂತಹ ಸೈನ್ಸ್ ಆಫ್ ಐಡೆಂಟಿಟಿ ಫೌಂಡೇಶನ್ ಮತ್ತು ಇಸ್ಕಾನ್ ಸಂಸ್ಥೆಯ ಪ್ರಭಾವದಿಂದಾಗಿ ತುಳಸಿ ಅವರು ಹಿಂದೂ ಜೀವನ ಪದ್ಧತಿಯಂತೆ ಜೀವಿಸ್ತಾ ಇದ್ದಾರೆ. ಇನ್ನು ಇವರು ಪಕ್ಕ ಸಸ್ಯಾಹಾರಿ ಕೂಡ ಹೌದು. ಇವರು ನಾನ್ ವೆಜ್ ತಿನ್ನಲ್ಲ ಅಂತ ಕೂಡ ಹೇಳ್ಬೋದು. ಇದಿಷ್ಟು ತುಳಸಿ ಅವರ ವೈಯಕ್ತಿಕ ಜೀವನ ವಿಚಾರ. ಆದರೆ ಅವರು ರಾಜಕಾರಣಿ ಜೊತೆಗೆ ಖಡಕ್ ಸೇನಾಧಿಕಾರಿ ಕೂಡ ಹೌದು. ತುಳಸಿ ಗಬ್ಬಾರ್ಡ್ ನೋಡೋಕ್ಕೆ ಎಷ್ಟು ಸಾಫ್ಟ್ ಆಗಿದ್ದಾರೋ ಅಷ್ಟೇ ದಿಟ್ಟ ಸೇನಾಧಿಕಾರಿ ಕೂಡ ಹೌದು. ಇವರ ಮಿಲಿಟರಿ ಆಪ್ರೇಷನ್ಸ್ ಕೂಡ ರೋಚಕವಾಗಿದೆ. ತುಳಸಿ ಗಬ್ಬಾರ್ಡ್ ತನ್ನ 21ನೇ ವಯಸ್ಸಿನಲ್ಲಿ ಅಂದರೆ 2003ರಲ್ಲಿ ಹವಾಯಿ ಆರ್ಮಿ ನ್ಯಾಷನಲ್ ಗಾರ್ಡ್ಗೆ ಸೇರ್ತಾರೆ. ಇದಾದಮೇಲೆ 2004ರಿಂದ 2005ರವರೆಗೂ ಇರಾಕ್ನಲ್ಲಿ ಅಮೆರಿಕದ ಮಿಲಿಟರಿ ಆಪರೇಷನ್ಸ್ನಲ್ಲಿ ಇವರು ಪಾಲ್ಗೊಳ್ತಾರೆ. ಇರಾಕ್ನಲ್ಲಿದ್ದಂತಹ ಮುಸ್ಲಿಂ ಉಗ್ರರ ವಿರುದ್ಧ ಹಲವು ಕಾರ್ಯಾಚರಣೆಗಳಲ್ಲಿ ಕೂಡ ತುಳಸಿ ಅವರು ಪಾಲ್ಗೊಂಡಿದ್ದರು. ಬಳಿಕ ಅಮೆರಿಕದ ಸೇನೆಯಲ್ಲಿ ಮೆಡಿಕಲ್ ಯೂನಿಟ್ನಲ್ಲೂ ಕೂಡ ಅವರು ಕೆಲಸ ಮಾಡ್ತಾರೆ. ಮತ್ತೆ 2008ರಿಂದ 2009ರವರೆಗೆ ಕುವೈತ್ನಲ್ಲೂ ಕೂಡ ಆರ್ಮಿ ಮಿಲಿಟರಿ ಪೊಲೀಸ್ನ ಪ್ಲಟೂನ್ ಲೀಡರ್ ಆಗಿ ಅವರು ಅಲ್ಲಿ ಸೇವೆ ಸಲ್ಲಿಸ್ತಾರೆ. 2015ರಲ್ಲಿ ಮತ್ತೆ ಹವಾಯಿ ಆರ್ಮಿ ನ್ಯಾಷನಲ್ ಗಾರ್ಡ್ನ ಮೇಜರ್ ಆಗ್ತಾರೆ. ಇದಾದ ಬಳಿಕ ಅಮೆರಿಕದ ಆರ್ಮಿ ರಿಸರ್ವ್ಗೆ ಟ್ರಾನ್ಸ್ಫರ್ ಆಗ್ತಾರೆ. ಈಗ ಅವರು ಪ್ರಸ್ತುತ ರಿಸರ್ವ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ರ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕುವೈತ್ ಹಾಗೆ ಇರಾಕ್ನಲ್ಲಿ ಉಗ್ರರ ವಿರುದ್ಧ ಏನು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದರು, ಅದರ ಮುಂದಾಳತ್ವ ವಹಿಸಿದರು. ಇದು ಅವರಿಗೆ ಸಾಕಷ್ಟು ಪ್ರಚಾರ ತಂದುಕೊಡ್ತು, ಹಾಗೆ ಅವರನ್ನು ಸಾಕಷ್ಟು ಸ್ಟ್ರಾಂಗ್ ಮಾಡ್ತು. ತುಳಸಿ ಅವರು ಅಲ್ಲಿನ ಉಗ್ರರಿಗೆ ಸಿಂಹ ಸ್ವಪ್ನ ಕೂಡ ಆಗಿದ್ದರು. ಇನ್ನು ತುಳಸಿ ಕಟ್ಟರ್ ಹಿಂದುತ್ವವಾದಿ. ಇಸ್ಲಾಂ ಟೆರರಿಸಮ್ನ
ಕಟುವಾಗಿ ಅವರು ವಿರೋಧಿಸ್ತಿದ್ರು. ಈ ಮೊದಲು ತುಳಸಿ ಅವರು ಡೆಮಾಕ್ರೆಟಿಕ್ ಪಕ್ಷಕ್ಕೆ ಸೇರಿದವರಾಗಿದ್ದರು, ಬಳಿಕ ರಿಪಬ್ಲಿಕನ್ ಪಾರ್ಟಿಗೆ ಸೇರಿದರು. ಈ ಹಿಂದೆ ಡೆಮಾಕ್ರೆಟಿಕ್ ಪಕ್ಷದಿಂದ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಒಬಾಮಾ ಅವರ ಅವಧಿಯಲ್ಲೂ ಕೂಡ ತುಳಸಿ ಅವರು ಸೇವೆ ಮಾಡಿದ್ದಾರೆ. ಈ ಅವಧಿಯಲ್ಲೇ ತಮ್ಮ ಪಕ್ಷದ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನು ಕೂಡ ಅವರು ಟೀಕಿಸಿದರು. ಇಸ್ಲಾಮಿಕ್ ಟೆರರಿಸಂ ಬಗ್ಗೆ ಒಬಾಮಾ ಅವರು ಮೃದು ಧೋರಣೆ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನೇ ತುಳಸಿ ಅವರು ಟೀಕಿಸಿದರು. ಇನ್ನು ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ, ಅದ್ರ ಬಗ್ಗೆನೂ ಕೂಡ ತುಳಸಿ ಅವರು ವಿಶ್ವಮಟ್ಟದಲ್ಲಿ ಖಂಡಿಸಿದರು, ಈಗಲೂ ಕೂಡ ಖಂಡಿಸ್ತಾನೆ ಇದ್ದಾರೆ. ಇನ್ನು ತುಳಸಿ ಅವರು ಭಾರತದ BJP ಹಾಗೆ RSS ಜೊತೆಗೂ ಅವರ ನಿಕಟ ಸಂಬಂಧ ಹೊಂದಿದ್ದಾರೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕ ಪ್ರವಾಸ ಹೋಗಿರ್ತಾರೆ. ಈ ವೇಳೆ ತುಳಸಿ ಗಬ್ಬಾರ್ಡ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಭಗವದ್ಗೀತೆಯ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದರು. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಟೈಮ್ನಲ್ಲಿ ಪ್ರಧಾನಿಯವರ ಪ್ರಸ್ತಾವನೆಗೆ ತುಳಸಿಯು ಕೂಡ ಬೆಂಬಲ ವ್ಯಕ್ತಪಡಿಸಿದರು. ತುಳಸಿ ಅವರು ಈಗ ಸದ್ಯಕ್ಕೆ ರಾಷ್ಟ್ರೀಯ ಗುಪ್ತಚರ ದಳದ ನಿರ್ದೇಶಕಿ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರೇ ತುಳಸಿ ಅವರನ್ನು ಹೆಮ್ಮೆಯ ರಿಪಬ್ಲಿಕನ್ ಅಂತ ಬಣಿಸಿದರು. ಈಗ ತುಳಸಿ ಅವರು ನಿರ್ಭೀತರಾಗಿ ಗುಪ್ತಚರ ಇಲಾಖೆಯನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಈ ರಾಷ್ಟ್ರೀಯ ಗುಪ್ತಚರ ಇಲಾಖೆ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. 2001 ಸೆಪ್ಟೆಂಬರ್ 11ರಲ್ಲಿ ನ್ಯೂಯಾರ್ಕ್ನಲ್ಲಿರುವ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ನಡೆಯಿತು. ಅಲ್ ಖೈದಾ ಉಗ್ರರು ವಿಮಾನವನ್ನು 2 ಬಿಲ್ಡಿಂಗ್ಗಳಿಗೆ ನುಗ್ಗಿಸಿ ಬ್ಲಾಸ್ಟ್ ಮಾಡಿದರು. ಇದರಲ್ಲಿ ಸುಮಾರು 3,000ದಷ್ಟು ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿರ್ತಾರೆ. ಈ ದಾಳಿ ಆದಮೇಲೆ ಅಮೆರಿಕ ಸ್ವಲ್ಪ ಎಚ್ಚೆತ್ತುಕೊಳ್ತು. ತನ್ನ ಗುಪ್ತಚರ ದಳವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಗುಪ್ತಚರ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ರು. 2004 ಡಿಸೆಂಬರ್ 17ರಂದು ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಸ್ಥಾಪನೆ ಆಯಿತು. ಈ ಸಂಸ್ಥೆ ವಿದೇಶಿ ಚುನಾವಣಾ ಹಸ್ತಕ್ಷೇಪಗಳು ನಡೆಯೋದನ್ನು, ಹಾಗೆ ಸೈಬರ್ ಸಮಸ್ಯೆಗಳು, ಭಯೋತ್ಪಾದನೆ ಮತ್ತು ಬೇಹುಗಾರಿಕೆಯಂತಹ ಬೆದರಿಕೆಗಳ ಮೇಲೆ ಕೇಂದ್ರೀಕರಿಸಿ ಕೆಲಸ ಮಾಡುತ್ತೆ. ಈಗ ತುಳಸಿ ಗಬ್ಬಾರ್ಡ್ ಅವರು DNI ಆಗಿದ್ದಾರೆ, ಅಂದರೆ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್. ಇವರು ಸೇನೆಯಲ್ಲೂ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇರಾಕ್ ಹಾಗೆ ಕುವೈತ್ನಲ್ಲಿನ ಆಪರೇಷನ್ಸ್ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಭದ್ರತೆ ಕಾಪಾಡೋಕ್ಕೆ ನೆರವಾಗುತ್ತೆ. ಇನ್ನು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ CIAಗೆ ಭಾರತದ ಕಶ್ಯಪ್ ಪಟೇಲ್ ನೇಮಕವಾಗ್ಬೋದು ಅಂತ ಹೇಳಲಾಗ್ತಾ ಇದೆ. ಕೇಂದ್ರೀಯ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರ ಹುದ್ದೆ ಗುಜರಾತ್ ಮೂಲದ ಕಶ್ಯಪ್ ಪಟೇಲ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಟ್ರಂಪ್ ಸರ್ಕಾರದಲ್ಲಿ ಭಾರತ ಮೂಲದ ವಿವೇಕ್ ರಾಮಸ್ವಾಮಿ ಕೂಡ ಮಹತ್ವದ ಹುದ್ದೆ ಕೊಡಲಾಗಿದೆ. ಎಲಾನ್ ಮಸ್ಕ್ ಅವರ ಜೊತೆ ಸರ್ಕಾರದ ದಕ್ಷತೆಯ ಇಲಾಖೆ ಡಾಡ್ಜ್ ಅನ್ನು ಇವರು ಮುನ್ನಡೆಸ್ತಾರೆ. ಅಧಿಕಾರಶಾಹಿ ಪ್ರವೃತ್ತಿಯನ್ನು ತೆಗೆದುಹಾಕೋಕ್ಕೆ, ಅನಗತ್ಯ ನಿಯಮಗಳೇನಿದೆ ಅದನ್ನು ಕಿತ್ತೊಗೆಯೋಕ್ಕೆ, ವ್ಯರ್ಥ ವೆಚ್ಚಗಳನ್ನು ಕಡಿತ ಮಾಡೋದಕ್ಕೆ, ಹಾಗೆ ಫೆಡರಲ್ ಏಜೆನ್ಸಿಗಳನ್ನು ಪುನರ್ ರಚಿಸೋಕ್ಕೆ ಇಬ್ಬರೂ ಕೂಡ ಇಲ್ಲಿ ನೆರವಾಗ್ತಾರೆ ಅಂತ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಇನ್ನೊಂದು ಕಡೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವ ಮೈಕ್ ವಾಲ್ಟ್ಸ್ ಕೂಡ ಭಾರತದ ಪರವೇ ಇದ್ದಾರೆ. ಚೀನಾ ಕಂಡ್ರೆ ಕೆಂಡ ಕಾರುವಂತಹ ಮೈಕ್ ವಾಲ್ಟ್ಸ್ ಚೀನಾವನ್ನು ಮೂಲೆಗಂಪು ಮಾಡೋಕ್ಕೆ ಈಗಾಗಲೇ ತಯಾರಿ ಆರಂಭಿಸಿದ್ದಾರೆ. ಒಟ್ಟಾರೆ ಈ ಬಾರಿ ಟ್ರಂಪ್ ಸರ್ಕಾರದಲ್ಲಿ ಭಾರತೀಯ ಮೂಲದವರಿದ್ದಾರೆ, ಹಿಂದೂಗಳಿದ್ದಾರೆ, ಹಾಗೆ ಭಾರತದ ಪರ ಒಲವು ಇರೋರಂಥವರೇ ಇಲ್ಲಿ ಅಧಿಕಾರ ಹಿಡಿತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದ ಟ್ರಂಪ್ ಸರ್ಕಾರ ಭಾರತಕ್ಕೆ ಹೆಚ್ಚಿನ ಲಾಭ ಆಗ್ಬೋದು ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ TV.